ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಕೆಲವು ದಿನಗಳಿಂದ ಅನಿವಾರ್ಯ ಅನ್ನಕ್ಕೂ ವೈಯಕ್ತಿಕ ಕಾರಣಗಳಿಂದ ಕ್ಲಾಸ್ ಮಾಡೋಕ್ಕಾಗಲಿಲ್ಲ. ಕ್ಷಮೆ ಇರಲಿ. ಇನ್ನು ರೆಗ್ಯುಲರ್ ಆಗಿ ಕ್ಲಾಸ್ಗಳನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ನಾವು ಹಿಂದಿನ ವಿಡಿಯೋದಲ್ಲಿ ಪ್ರಕರಣ 50, 51, 52, 53ರವರೆಗೆ ಗಮನಿಸ್ತಾ ಬಂದಿದ್ವಿ. ಪ್ರಕರಣ 50, 51, 52 ಮತ್ತು 53 ಅಂದ್ರೆ ಗ್ರಾಮ ಪಂಚಾಯಿತಿಯ ಸಭೆ, ಹಾಗೆ ಅಲ್ಲಿ ನಡೆಯುವಂತಹ ಕಾರ್ಯವಿಧಾನ. ಪ್ರಕರಣ 51ರಲ್ಲಿ ಆಕಸ್ಮಿಕ ಖಾಲಿ ಸ್ಥಾನಗಳು ಉಂಟಾದ ಸಂದರ್ಭದಲ್ಲಿ ಆಗುವಂತಹ ಬದಲಾವಣೆಗಳು. ನಂತರ 52ರಲ್ಲಿ ಗ್ರಾಮ ಪಂಚಾಯಿತಿಯ ಸಭೆ, ಗ್ರಾಮ ಸಭೆ ಅಲ್ಲ, ಗ್ರಾಮ ಪಂಚಾಯಿತಿಯ ಸಭೆಯ ಬಗ್ಗೆ ತಿಳಿಸಿರುವಂಥದ್ದು. ಹಾಗೆ ಕೋರಂ ಯಾವ ರೀತಿಯಾಗಿ ಇರಬೇಕು ಪಂಚಾಯಿತಿಯಲ್ಲಿ ಅನ್ನೋದರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಈ ಒಂದು ತರಗತಿಯಲ್ಲಿ ಪ್ರಕರಣ 54 ನಿರ್ಣಯವನ್ನ ಮಾರ್ಪಾಡು ಮಾಡುವುದು ಹೇಗೆ ಅಥವಾ ರದ್ದನ್ನಗೊಳಿಸುವಂಥದ್ದು, ಯಾವ ರೀತಿಯಾಗಿ ರದ್ದುಗೊಳಿಸುತ್ತಾರೆ, ಯಾರಿಗೆ ಅಧಿಕಾರ ಇರುತ್ತೆ ರದ್ದುಗೊಳಿಸಲು ಅನ್ನೋದರ ಬಗ್ಗೆ. ಹಾಗೆ ಪ್ರಕರಣ 55ರಲ್ಲಿ ನಡವಳಿಕೆಯ ಪುಸ್ತಕ ಅದರ ಬಗ್ಗೆ ಚರ್ಚೆಯನ್ನು ಮಾಡುವಂಥದ್ದು. ನಂತರ 56ರಲ್ಲಿ ಅಡ್ಡ ಪ್ರಶ್ನೆಗಳನ್ನ ಕೇಳುವಂತಹ ಅಧಿಕಾರ ಯಾರಿಗಿರುತ್ತೆ ಮತ್ತು ಯಾರಿಗೆ ಕೇಳಲಾಗುತ್ತೆ, ಯಾವ ಸಂದರ್ಭದಲ್ಲಿ ಕೇಳಲಾಗುತ್ತೆ ಅದರ ಬಗ್ಗೆ ಚರ್ಚೆಯನ್ನು ಮಾಡುವಂಥದ್ದು. ಹಾಗೆ ನಿರ್ಣಯಗಳನ್ನ ಯಾವ ರೀತಿ ತೆಗೆದುಕೊಳ್ತಾರೆ. ಇನ್ನು ಬಹಳ ಇಂಪಾರ್ಟೆಂಟ್ ಆಗಿ ವ್ಯವಹಾರಗಳ ವಿಧಿಮಾನ್ಯತೆ ಯಾವ ರೀತಿ ಆಗುತ್ತೆ ಪಂಚಾಯಿತಿಯಲ್ಲಿ ಅನ್ನುವಂಥದ್ದು ಪ್ರಕರಣ 57. ಇದು 4 ಪ್ರಕರಣಗಳನ್ನ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಚರ್ಚೆಯನ್ನ ಮಾಡುವಂಥದ್ದು. ಮೊದಲನೇದಾಗಿ ಗಮನಿಸ್ತಾ ಹೋಗೋಣ. ಪ್ರಕರಣ 54 ಏನ್ ತಿಳಿಸುತ್ತೆ? ನಿರ್ಣಯವನ್ನ ಮಾರ್ಪಾಡು ಮಾಡುವುದು ಅಥವಾ ರದ್ದನ್ನ ಮಾಡುವುದು. ನೋಡಿ, ಗ್ರಾಮ ಪಂಚಾಯಿತಿಯ ನಿರ್ಣಯವನ್ನ ಅಂಗೀಕರಿಸಿದಂತಹ 6 ತಿಂಗಳ ಒಳಗೆ ಏನಾದರೂ ಸದಸ್ಯರೆಲ್ಲ 50% ಅಂದ್ರೆ 2/1 ಸದಸ್ಯರು ಇದನ್ನ ಮಾರ್ಪಾಡು ಮಾಡಬೇಕು ಅಥವಾ ಇದನ್ನ ರದ್ದುಪಡಿಸಬೇಕು ಏನಾದ್ರು ಅಂತ ಹೇಳಿ ಒಂದು ಸಭೆಯನ್ನ ಕೋರಿದ್ರೆ ಆ ನಿರ್ಣಯದಲ್ಲಿ ಮಾರ್ಪಾಡು ಮತ್ತು ರದ್ದನ್ನ ಮಾಡುವಂತಹ ಅಧಿಕಾರವನ್ನ ಪಂಚಾಯಿತಿ ಹೊಂದಿರುತ್ತೆ. ಪ್ರಕರಣ 54ರಲ್ಲಿ ತಿಳಿಸುವಂಥದ್ದು. ನೋಡಿ, 6 ತಿಂಗಳ ಒಳಗೆ ನೆನ್ಪಿಟ್ಕೊಳ್ಳಿ, 6 ತಿಂಗಳ ಒಳಗೆ ಪುನಃ ಗ್ರಾಮ ಪಂಚಾಯಿತಿಯ ಒಟ್ಟು ಸದಸ್ಯರಲ್ಲಿ ಅರ್ಧದಷ್ಟು ಸದಸ್ಯರು ನಿರ್ಣಯವನ್ನ ಮಾರ್ಪಾಡು ಮಾಡಬೇಕು ಅಂತ ಏನಾದ್ರು ಇಚ್ಛೆಯನ್ನ ತೋರಿದ್ರೆ ಅಲ್ಲಿ ರದ್ದನ್ನ ಮತ್ತು ಮಾರ್ಪಾಡನ್ನ ಮಾಡಲಾಗುತ್ತೆ. ಪ್ರಕರಣ 54 ತಿಳಿಸುವಂಥದ್ದು. ಇನ್ನು ಪ್ರಕರಣ 55ರಲ್ಲಿ ನೋಡಿ, ನಡವಳಿಕೆಯ ಪುಸ್ತಕ ಪ್ರತಿಯೊಂದು ಸಭೆಯಲ್ಲೂ ಕೂಡ ಈ ನಡವಳಿಕೆಯ ಪುಸ್ತಕ ಕಾರ್ಯ ಇರುತ್ತೆ. ಯಾವ ರೀತಿಯಾಗಿ ಗ್ರಾಮ ಪಂಚಾಯಿತಿಯ ಪ್ರತಿಯೊಂದು ಸಭೆಯಲ್ಲಿಯೂ ಕೂಡ ಹಾಜರಿರುವಂತಹ ಸದಸ್ಯರು, ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಹೆಸರುಗಳು ಅಥವಾ ಅಲ್ಲಿ ಭಾಗವಹಿಸಿದಂತಹ ಸದಸ್ಯರ ಹೆಸರುಗಳು, ಎಲ್ಲರ ಹೆಸರುಗಳನ್ನ ಬರೆದು ಅವರಿಂದ ಸಹಿಯನ್ನ ಪಡೆಯಲಾಗುತ್ತೆ. ಹಾಗೆ ಆ ಸಭೆಯಲ್ಲಿ ಬಂದಂತಹ ಒಂದು ನಿರ್ಣಯ ಏನ್ ಬಂದಿದೆ, ಕೋರಂ ಎಷ್ಟಿದೆ, ಎಲ್ಲವನ್ನ ಕೂಡ ಆ ಒಂದು ನಡವಳಿಕೆಯ ಪುಸ್ತಕದಲ್ಲಿ ಮೇಂಟೈನ್ ಮಾಡುವಂಥದ್ದು. ನೋಡಿ, ಎಲ್ಲಾ ನಡವಳಿಕೆಗಳನ್ನ ಗ್ರಾಮ ಪಂಚಾಯಿತಿಯ ಯಾವುದೇ ಒಂದು ಸದಸ್ಯನಾಗಿರ್ಲಿ ಅಥವಾ ಮತದಾರನಾಗಿರ್ಲಿ ಮುಕ್ತವಾಗಿ ಪರಿಶೀಲಿಸುವಂತಹ ಅರ್ಹ ಸಾಮರ್ಥ್ಯವನ್ನ ಹೊಂದಿರ್ತಾರೆ. ನೋಡಿ, ನಡವಳಿಕೆಯ ಪುಸ್ತಕವನ್ನ ಯಾರು ಬೇಕಾದ್ರೂ ಕೂಡ ಗಮನಿಸಬಹುದು ಅಥವಾ ಆ ಪರಿಶೀಲನೆಯನ್ನ ಮಾಡಬಹುದು. ಆದರೆ ಗ್ರಾಮ ಪಂಚಾಯಿತಿಯ ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟಂತೆ ಏನಾದರೂ ದಾಖಲೆಗಳನ್ನ ವೀಕ್ಷಿಸುವಂತಹ ಅಧಿಕಾರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಿಗೆ ಬಿಟ್ಟು ಮತ್ತೆ ಯಾರಿಗೂ ಇರೋದಿಲ್ಲ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸದಸ್ಯರಿಗೆ ಆ ಪಂಚಾಯಿತಿ ವ್ಯವಸ್ಥೆಯಲ್ಲಿರುವಂತಹ ಒಂದು ಅಧಿಕಾರಿಗಳಿಗಿರುವಂಥದ್ದು, ಆದರೆ ಮತದಾರರಿಗೆ ಇರೋದಿಲ್ಲ. ಆದರೆ ನಡವಳಿಕೆಯ ಪುಸ್ತಕವನ್ನ ಯಾರು ಬೇಕಾದ್ರೂ ಗಮನಿಸಬಹುದು. ಗ್ರಾಮ ಪಂಚಾಯಿತಿಯ ಮತದಾರರ ಯಾರು ಬೇಕಾದ್ರೂ ಗಮನಿಸಬಹುದು. ಹಾಗೆ ಯಾವುದೇ ಸದಸ್ಯ ಕೂಡ ಇದನ್ನ ಗಮನಿಸಬಹುದು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು
ಸಭೆಯಲ್ಲಿ ಅಂಗೀಕರಿಸಿದಂತಹ ಯಾವುದೇ ಒಂದು ನಿರ್ಣಯದ ಪ್ರತಿಯನ್ನ ನೋಡಿ 3 ದಿನದ ಒಳಗೆ ಗ್ರಾಮ ಪಂಚಾಯಿತಿಯ ಅಂತಹ ಸೂಚನಾ ಫಲಕದಲ್ಲಿ ಪ್ರದರ್ಶಿಸಬೇಕು. ನೋಟಿಸ್ ಬೋರ್ಡ್ ಅಲ್ಲಿ 3 ದಿನದ ಒಳಗೆ ಆ ಒಂದು ಸಭೆಯ ನಿರ್ಣಯದ ಅಂಶವನ್ನ ತಿಳಿಸಬೇಕು. ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಇದರಿಂದ ಒಂದು ಕರ್ತವ್ಯ ಇದೆ. ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಯು ಪ್ರತಿಯೊಂದು ನಿರ್ಣಯದ ಒಂದು ಪ್ರತಿಯನ್ನ ಯಾರ್ಯಾರಿಗೆ ಕೊಡಬೇಕಾಗುತ್ತೆ? ಮೊದಲನೇದಾಗಿ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕನಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದು. ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕರಿಗೆ ಒಂದು ಪ್ರತಿಯನ್ನು ಕೊಡಬೇಕಾಗತ್ತೆ. ಯಾವ ಸಂದರ್ಭದಲ್ಲಿ ಕೊಡಬೇಕಾಗತ್ತೆ? ನಡೆದಂತಹ ನಿರ್ಣಯದ 10 ದಿನದ ಒಳಗೆ. ಪಂಚಾಯಿತಿಯಲ್ಲಿ ಸಂಬಂಧಪಟ್ಟಂತೆ ಒಂದು ಸಭೆಯ ನಡೆದಿದೆ. ಸಭೆ ನಡೆದ 10 ದಿನದ ಒಳಗೆ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. 10 ದಿನದ ಒಳಗೆ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕರಿಗೆ ನಾವು ಪಂಚಾಯಿತಿಯಲ್ಲಿ ಸೇರಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ವಿ, ಅದರ ಪ್ರತಿ ಇದೆ ಅಂತ ಹೇಳಿ 10 ದಿನಗಳೊಳಗೆ ಕಳಿಸ್ಬೇಕು ಅನ್ನುವಂಥದ್ದು ತಿಳಿಸ್ಕೊಡುತ್ತೆ. ಹಾಗೆ ನಡೆದಂತಹ ಒಂದು ತೀರ್ಮಾನದ ಬಗ್ಗೆ ಎಲ್ಲಾ ಸದಸ್ಯರಿಗೂ, ಗ್ರಾಮ ಪಂಚಾಯಿತಿ ಎಲ್ಲಾ ಸದಸ್ಯರಿಗೂ ಒಂದು ಪ್ರತಿಯನ್ನ ಕಳಿಸ್ಬೇಕು. ಇದು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯ ಒಂದು ಕರ್ತವ್ಯ. ನೋಡಿ, ಪ್ರಕರಣ 56 ಏನ್ ತಿಳಿಸುತ್ತೆ? ಅಡ್ಡ ಪ್ರಶ್ನೆಗಳು ಮತ್ತು ನಿರ್ಣಯಗಳ ಬಗ್ಗೆ ತಿಳಿಸುವಂಥದ್ದು. ಅಡ್ಡ ಪ್ರಶ್ನೆಗಳು ಅಂದ್ರೆ ಏನು? ಗ್ರಾಮ ಪಂಚಾಯಿತಿಯ ಸಭೆ ಸೇರಿರುತ್ತೆ. ಸಾಕಷ್ಟು ವಾರ್ಡಿನ ಸದಸ್ಯರು ಮತ್ತು ಜನವಸತಿ ಸಭಾ ಸದಸ್ಯರು, ಗ್ರಾಮ ಪಂಚಾಯಿತಿ ಸದಸ್ಯರು ಇವರೆಲ್ಲರೂ ಕೂಡ ಕೂಡಿರುವಂಥದ್ದು. ಆ ಸಭೆಯಲ್ಲಿ ವಾರ್ಡಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಗ್ರಾಮ ಪಂಚಾಯಿತಿಯಲ್ಲಿ ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿ ವರ್ಗದವರು, ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಬಂದಿರ್ತಾರೆ. ಈಗ 1ನೇ ವಾರ್ಡ್ನಲ್ಲಿ ಒಂದು ಒಳಚರಂಡಿ ವ್ಯವಸ್ಥೆಯ ಬಗ್ಗೆ ಒಂದು ಚರ್ಚೆಯನ್ನ ನಡೀತಾ ಇರುತ್ತೆ. ಅಥವಾ 2ನೇ ವಾರ್ಡ್ಗೆ ಸಂಬಂಧಪಟ್ಟಂತೆ ಕುಡಿಯುವ ನೀರಿನ ಚರ್ಚೆ ನಡೀತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಅಧ್ಯಕ್ಷರಿಗೆ ವಿರುದ್ಧವಾಗಿ ಒಂದು ಅಡ್ಡ ಪ್ರಶ್ನೆಗಳನ್ನ ಕೇಳುವಂತಹ ಅಧಿಕಾರವನ್ನ ಸದಸ್ಯರು ಹೊಂದಿರುತ್ತಾರೆ. ಅಡ್ಡ ಪ್ರಶ್ನೆಗಳಿಗೂ ಸಂಬಂಧಿಸಿದಂತೆ ನೋಡಿ, ಏನು ಬಾಯಿಗೆ ಬಂದಂತೆ ಕ್ವಶನ್ಗಳನ್ನ ಕೇಳೋದಿಲ್ಲ. ನಾವು ಅಧ್ಯಕ್ಷರ ಮೇಲೆ ಒಂದು ಮನಸ್ತಾಪವನ್ನ ಇಟ್ಟುಕೊಂಡು ಅಧ್ಯಕ್ಷರಿಗೆ ವಿರುದ್ಧವಾಗಿ ಏನ್ ಬೇಕಾದ್ರೂ ಕೇಳುವಂತಹ ಅಧಿಕಾರ ಇರೋದಿಲ್ಲ. ಗೊತ್ತುಪಡಿಸಿದಂತಹ ನಿಯಮಗಳ ಅಡಿಯಲ್ಲಿ ಕ್ವಶನ್ಗಳನ್ನ ಕೇಳಬಹುದು. ಈ ರೀತಿ ಮಾಡುವುದರಿಂದ ಆಗುವಂತಹ ಅನುಕೂಲಗಳೇನು, ಅನಾನುಕೂಲಗಳೇನು, ಅದರ ಬಗ್ಗೆ ಚರ್ಚೆ ಮಾಡುವಂಥದ್ದು. ಈ ರೀತಿಯಾಗಿ ನೀವು ಅಧ್ಯಕ್ಷರಿಗೆ ಸಂಬಂಧಪಟ್ಟಂತೆ ಏನ್ ಬೇಕಾದ್ರೂ ಕ್ವಶನ್ ಕೇಳಬಹುದು ಅಂತ ಹೇಳಿ ಅಧ್ಯಕ್ಷರ ವಿರುದ್ಧವಾಗಿ ಅವಹೇಳನಕಾರಿಯಾದಂತಹ ಮಾತುಗಳನ್ನು ಆಡೋದು, ನಿಮ್ಗೆ ಸಂಬಂಧಪಟ್ಟಿದೆ, ಇದರಿಂದ ನಿಮ್ಗೆ ಅನುಕೂಲ ಆಗುತ್ತೆ, ಇಂತಹ ಪದಗಳ ಬಳಕೆಯನ್ನು ಮಾಡುವಂಥದ್ದು ಇದೆಲ್ಲವೂ ಕೂಡ ಅಸಮಂಜಸವಾಗಿದೆ. ನೋಡಿ, ಗ್ರಾಮ ಪಂಚಾಯಿತಿಯ ಸದಸ್ಯರು ಕಾಮಗಾರಿಯ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯತೆ ಮತ್ತು ಗ್ರಾಮ ಪಂಚಾಯಿತಿಯ ಸ್ವತ್ತಿನ ಪೋಲು ಅಥವಾ ಸ್ಥಳೀಯ ಪ್ರದೇಶಗಳ ಬೇಡಿಕೆಗಳನ್ನ ಅಧ್ಯಕ್ಷರನ್ನ ಗಮನ ಸೆಳೆಯುವುದಕ್ಕಾಗಿ ಸದಸ್ಯರು ಪ್ರಯತ್ನವನ್ನ ಮಾಡಬಹುದು. ಪಂಚಾಯಿತಿ ವ್ಯವಸ್ಥೆಯಲ್ಲಿ ಸ್ಥಳೀಯ ಪ್ರದೇಶಗಳನ್ನ ಇರುವಂತಹ ಒಂದು ಬೇಡಿಕೆಗಳೇನು, ಜನರಿಗೆ ಬೇಕಾದಂತಹ ಒಂದು ಮೂಲಭೂತ ಸೌಕರ್ಯಗಳೇನು, ಇದೆಲ್ಲವನ್ನ ತಿಳಿಸಿಕೊಡುವಂಥದ್ದು. ಹಾಗೆ ಅಧ್ಯಕ್ಷನಿಗೆ ಈ ರೀತಿಯಾಗಿ ಮನದಟ್ಟು ಆಗುವಂತೆ ಅವನ ಗಮನ ಸೆಳೆಯುವಂತಹ ಕೆಲಸವನ್ನ ಸದಸ್ಯರು ಮಾಡಬಹುದು ಇಲ್ಲಿ ಅಡ್ಡ ಪ್ರಶ್ನೆಗಳ ಮೂಲಕವಾಗಿ. ನೋಡಿ, ಗ್ರಾಮ ಪಂಚಾಯಿತಿಯ ಪ್ರತಿಯೊಬ್ಬ ಸದಸ್ಯರ ಗ್ರಾಮ ಪಂಚಾಯಿತಿಯ ಆಡಳಿತಕ್ಕೆ ಸಂಬಂಧಪಟ್ಟಂತೆ ನಿರ್ಣಯವನ್ನ ಮಂಡಿಸಲು ಅಧ್ಯಕ್ಷರಿಗೆ ಅಡ್ಡ ಪ್ರಶ್ನೆಗಳನ್ನು ಕೇಳಲು ಹಕ್ಕನ್ನು ಹೊಂದಿರುತ್ತಾರೆ ಅನ್ನುವಂಥದ್ದು ನಾನು ನಿಮಗೆ ತಿಳಿಸ್ಕೊಟ್ಟೆ. ನೋಡಿ, ಕೊನೆಯ ಪ್ರಕರಣದಲ್ಲಿ ವ್ಯವಹಾರಗಳ ವಿಧಿಮಾನ್ಯತೆ ಅನ್ನುವಂಥದ್ದು. ಗ್ರಾಮ ಪಂಚಾಯಿತಿ ಅಂಗೀಕರಿಸಿದಂತಹ ಯಾವುದೇ ಒಂದು ನಿರ್ಣಯದ ಅಂಶದಲ್ಲಿ ಏನಾದರೂ ಉಲ್ಲಂಘನೆ ಆಗಿದ್ರೆ, ನಿಯಮಗಳ ಉಲ್ಲಂಘನೆ, ಅಧಿನಿಯಮಗಳ ಉಲ್ಲಂಘನೆ ಆಗಿದ್ರೆ ಪ್ರಕರಣ 237ಕ್ಕೆ ಸಂಬಂಧಿಸಿದಂತೆ ನಾವು ನೋಡ್ತೇವೆ. ಪ್ರಕರಣ 237ರಲ್ಲಿ ಏನನ್ನ ಗಮನಿಸ್ತೇವೆ? ಅಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ಆಗಿದೆ ಅಂತ ಏನಾದ್ರೂ ಬಂದ್ರೆ, ಕಾನೂನು ಬಾಹಿರ ಚಟುವಟಿಕೆ
ಕಾನೂನು ಬಾಹಿರ ಚಟುವಟಿಕೆಗೆ ಸಂಬಂಧಪಟ್ಟಿದೆ ಅಂತ ಪ್ರಕರಣ 237 ಏನ್ ಹೇಳುತ್ತೆ? ಅಮಾನತು ಮಾಡಬಹುದು. ಆ ಒಂದು ನಿರ್ಣಯವನ್ನ ಅಮಾನತು ಮಾಡಬಹುದು ಅನ್ನುವಂಥದ್ದು ಒಂದು 237 ತಿಳಿಸ್ಕೊಡುವಂಥದ್ದು. ಆ ರೀತಿಯಾಗಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಿಗೆ ಒಂದು ಕ್ರಮವನ್ನ ಕೈಗೊಳ್ಳುವಂತೆ ಒಂದು ನಿರ್ಣಯವನ್ನ ಹೊಂದಿರುವಂಥದ್ದು. ನೋಡಿ, 237 ಏನ್ ಹೇಳುತ್ತೆ ಅಂದ್ರೆ, ಗ್ರಾಮ ಪಂಚಾಯಿತಿಯನ್ನು ಯಾವುದೇ ಒಂದು ನಿರ್ಣಯವನ್ನ ಅಂಗೀಕರಿಸಿದಂಥದ್ದು ನಿರ್ಣಯ ಏನಿದೆ ಅದು ತಾಲೂಕು ಪಂಚಾಯಿತಿ ಹೋಗುವಂಥದ್ದು, ಅಲ್ಲಿ ಒಂದು ಪ್ರತಿಯನ್ನ ಕಳಿಸ್ಕೊಡುವಂಥದ್ದು. ನಾವು ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಏನಾದ್ರೂ ಈ ಪ್ರಕರಣ, ಈ ಒಂದು ನಿರ್ಣಯ 237ರ ಅಡಿಯಲ್ಲಿ ಬರುವಂಥದ್ದು, ಒಂದು ಕಾನೂನು ಬಾಹಿರ ಚಟುವಟಿಕೆ ಆಗಿದೆ ಇದು ಅನ್ನುವಂಥದ್ದು, ಇದನ್ನ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರಿಗೆ ಇದನ್ನ ಕಳಿಸಿಕೊಡುವಂಥದ್ದು, ಅವರಿಗೆ ಒಂದು ಅಧಿಕಾರ ಇರುವಂಥದ್ದು. ಇದು ಒಂದು ಕಾನೂನು ಬಾಹಿರ ಚಟುವಟಿಕೆ, ಹಾಗಾಗಿ ಇದನ್ನ ರದ್ದುಪಡಿಸುವಂತಹ, ಅಮಾನತು ಮಾಡುವಂತಹ ಅಧಿಕಾರವನ್ನ ಹೊಂದಿರ್ತಾರೆ ಅನ್ನುವಂಥದ್ದು. ನಂತರದಲ್ಲಿ ಮತ್ತೊಂದು 2 ಅಂಶಗಳನ್ನ ಗಮನಿಸೋದಾದ್ರೆ, ಗ್ರಾಮ ಪಂಚಾಯಿತಿ ಅಥವಾ ಅದರ ಸಮಿತಿಗಳ ನಿರ್ಣಯವನ್ನ ಯಾವುದೇ ಒಬ್ಬ ಸದಸ್ಯನಿಗೆ ನೋಟಿಸ್ ಜಾರಿಯನ್ನ ಮಾಡುವುದರಲ್ಲಿ ಆದಂತಹ ಅಕ್ರಮೆಯ ಕಾರಣದಿಂದ ಅಸಿಂಧು ಅಂತ ಭಾವಿಸುವ ಹಾಗಿಲ್ಲ. ನೋಡಿ, ನಾವೊಂದು ಸಮಿತಿ ನಿರ್ಣಯವನ್ನ ಕೈಗೊಂಡಿರ್ತೀವಿ, ಅದನ್ನ ಸದಸ್ಯನಿಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡುವುದರಲ್ಲಿ ಆ ಒಂದು ಅಕ್ರಮ ಆಗಿದೆ ಅನ್ನೋದರ ಬಗ್ಗೆ ತಿಳಿಸುವಂಥದ್ದು, ಅದನ್ನ ನಾವು ಆ ಅಕ್ರಮ ಆಗಿದೆ ಅಂತ ಹೇಳಿ ಆ ನಿರ್ಣಯವನ್ನ ನಾವು ಅಸಿಂಧು ಅಂತ ಭಾವಿಸುವ ಹಾಗಿಲ್ಲ ಅನ್ನುವಂಥದ್ದು ಕೂಡ ತಿಳಿಸುತ್ತೆ. ಸಮಿತಿಯ ವ್ಯವಹಾರಗಳಿಗೆ ಅಂತಹ ಅಕ್ರಮತೆಯಿಂದ ಆದಂತಹ ಪ್ರತಿಕೂಲ ಪರಿಣಾಮವನ್ನ ಉಂಟಾಗಿರಬಾರದು ಅನ್ನುವಂಥದ್ದು ಕೂಡ ಕಾಯ್ದೆ ತಿಳಿಸುವಂಥದ್ದು. ಇನ್ನು ನಂತರದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ, ಗ್ರಾಮ ಪಂಚಾಯಿತಿ ಅಥವಾ ಸಮಿತಿಯ ಪ್ರತಿಯೊಂದು ಸಭೆಯ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ರಚಿಸಿದಂತಹ ನಿಯಮಗಳಿಗೆ ಅನುಸಾರವಾಗಿ ನಡವಳಿಕೆಯಾಗಿ ಬರೆಯಲಾಗಿದೆಯೇ? ನೋಡಿ, ನಡವಳಿಕೆಯಾಗಿ ಅಧಿನಿಯಮಕ್ಕೆ ಸಂಬಂಧಿಸಿದಂತೆ 237ರಲ್ಲಿ ಬರುವಂತಹ ಒಂದು ಚಟುವಟಿಕೆಯನ್ನ ಹೊರತುಪಡಿಸಿ ಹಾಗೆ ಸಹಿ ಮಾಡಲಾಗಿದೆಯೇ? ಪ್ರತಿಯೊಬ್ಬ ಸದಸ್ಯನು ಕೂಡ ಒಂದು ನಿರ್ಣಯವನ್ನ ಅಂಗೀಕರಿಸಿದ ನಂತರದಲ್ಲಿ ಇರುವಂತಹ ಸದಸ್ಯರು, ಅಧ್ಯಕ್ಷರು, ಒಂದು ಪಂಚಾಯಿತಿಯ ಅಧಿಕಾರಿ ವರ್ಗದವರು, ಇವರೆಲ್ಲರೂ ಕೂಡ ಸಹಿ ಮಾಡಲಾಗಿದೆಯಾ? ಹಾಗೆ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಪ್ರತಿಯೊಂದು ಸಭೆಯು ಕ್ರಮಬದ್ಧವಾಗಿ ನಡೆದಿದೆಯಾ? ಹಾಗೆ ಎಲ್ಲ ಸದಸ್ಯರು ಕ್ರಮಬದ್ಧವಾಗಿ ಅರ್ಹತೆಯನ್ನ ಹೊಂದಿದ್ದಾರೆಂದು ಭಾವಿಸಬೇಕು. ಹಾಗೆ ಈ ವ್ಯವಹಾರಗಳು ಸಮಿತಿಯ ವ್ಯವಹಾರಗಳಾಗಿದ್ದರೆ ಸಮಿತಿ ಕ್ರಮಬದ್ಧವಾಗಿ ರಚಿಸಲಾಗಿತ್ತು, ವ್ಯವಹಾರಗಳನ್ನ ವ್ಯವಹರಿಸಲು ಅಧಿಕಾರವನ್ನ ಹೊಂದಿತ್ತೆಂದು ಭಾವಿಸಬೇಕು ಅನ್ನುವಂಥದ್ದು. ಇದು ಏನ್ ತಿಳಿಸುತ್ತೆ ಅಂದ್ರೆ, ವ್ಯವಹಾರಗಳು ಯಾವ ರೀತಿಯಾಗಿ ನಡೆಯುತ್ತೆ. ಇಲ್ಲಿ ಗ್ರಾಮ ಪಂಚಾಯಿತಿ ಒಂದು ನಿರ್ಣಯಗಳನ್ನ ಕೈಗೊಂಡ ನಂತರದಲ್ಲಿ ಇದೆಲ್ಲವನ್ನ ಕೂಡ ಒಂದು ನಡವಳಿಕೆಯಲ್ಲಿ ಬರುವಂಥದ್ದು, ನಡವಳಿಕೆಯ ಪುಸ್ತಕದಲ್ಲಿ ಬರೀತಾರೆ. ಯಾವ ರೀತಿಯಾಗಿ ಈ ವ್ಯವಹಾರ ಅನ್ನುವಂಥದ್ದು ಎಲ್ಲರ ಸದಸ್ಯರ ಒಪ್ಪಿಗೆಯನ್ನ ಪಡೆಯಲಾಗಿತ್ತು, ನಂತರ ಎಲ್ಲಾ ಸದಸ್ಯರಿಗೂ ಕ್ರಮಬದ್ಧವಾಗಿ ಹಾಜರಿದ್ದರು, ಎಲ್ಲಾ ಸದಸ್ಯರು ಒಮ್ಮತದಿಂದ ಒಪ್ಪಿಕೊಂಡು ಈ ಒಂದು ನಿರ್ಣಯವನ್ನ ಕೈಗೊಂಡಿರುವಂಥದ್ದು, ಇದೆಲ್ಲವೂ ಕೂಡ ಸಮಂಜಸವಾಗಿ ನಡೆದಿದೆ ಅಂತ ಕೂಡ ಭಾವಿಸಬೇಕು ಅನ್ನುವಂಥದ್ರ ಬಗ್ಗೆ ತಿಳಿಸುವಂಥದ್ದು. ಇನ್ನು ಕೊನೆಯದಾಗಿ ಒಂದು ಪಾಯಿಂಟ್ ಇದೆ, ಗ್ರಾಮ ಪಂಚಾಯಿತಿ ಅಥವಾ ಸಮಿತಿಯಲ್ಲಿ ಆಕಸ್ಮಿಕವಾಗಿ ಖಾಲಿ ಸ್ಥಾನ ಉಂಟಾದ ಸಂದರ್ಭದಲ್ಲಿ ಇರುವಂತಹ ಹಿಂದಿನ ಸದಸ್ಯರು ಕಾರ್ಯವನ್ನ ಹಿಂದಿನಂತೆ ನಿರ್ವಹಿಸಬಹುದು ಅನ್ನುವಂಥದ್ದು. ಇರುವಂತಹ ಸದಸ್ಯರು ಆ ಒಂದು ಕಾರ್ಯವನ್ನ ನಿರ್ವಹಿಸ್ತಾ ಹೋಗ್ತಾರೆ ಅನ್ನುವಂಥದ್ದು ತಿಳಿಸ್ತಾ ಹೋಗುತ್ತೆ. ವ್ಯವಹಾರಗಳನ್ನ ಸಂಬಂಧಿಸಿದಂತೆ ವ್ಯವಹಾರಗಳ ವಿಧಿಮಾನ್ಯತೆಗೆ ಬಗ್ಗೆ ನಾವು ಚರ್ಚೆಯನ್ನ ಮಾಡಿರುವಂಥದ್ದು. ಇದಿಷ್ಟು ಇವತ್ತಿನ ಒಂದು ತರಗತಿಯಾಗಿತ್ತು. ಮುಂದಿನ ತರಗತಿಯಲ್ಲಿ ನಾವು ಮತ್ತೊಂದು ಇಷ್ಟು ಟಾಪಿಕ್ಗಳ ಬಗ್ಗೆ ಚರ್ಚೆ ಮಾಡೋಣ. ಕ್ಲಾಸ್ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಆಲ್.